ಎಲ್ಲರಿಗೂ ನಮಸ್ಕಾರ. ಹಾಡು ಹೇಳೋ ಹಡಿಬಿಟ್ಟಿ ಸೊಸೆ ಈ ವಿಡಿಯೋನ ಡೈಲಿ ಹಾಕ್ರಿ ಅಂತ ಕೇಳ್ತೀರಿ. ಅದಕ್ಕೆ ಹಾಕಕ್ಕಂತ ಪರ್ಟಿಕ್ಯುಲರ್ ನಮ್ಮ ಕಡೆ ಚಾನಲ್ ಈಗ ಸದ್ಯಕ್ಕಿಲ್ಲ. ಹಾಗಾಗಿ ಮನೆಯೊಂದು 3 ಬಾಗಿಲು ಹಾಕಿದಾಗ ಅದನ್ನು ಹಾಕಲ್ಲ, ಅದನ್ನು ಹಾಕಿದಾಗ ಇದನ್ನು ಹಾಕೋಂಗಿಲ್ಲ, ಹಿಂಗಾಗೈತಿ. 1990 ಅಂದ್ರೆ ಶಾಂತಕ್ಕ ಕನ್ನಡ ಕಾಮಿಡಿ ಕಾರ್ಟೂನ್ ಚಾನಲ್ ಐತಲ್ರಿ, ಆ ಚಾನಲ್ ಒಳಗೆ 1990 2000 ಇಸ್ವಿ ಕತಿ ಹಾಕ್ತಿದ್ದಂಗೆ ಏನು ಪ್ರಾಬ್ಲಮ್ ಆಗೈತೆ ಗೊತ್ತಿಲ್ಲ. ನಿಮ್ಮ ಕಮೆಂಟ್ಸ್ ನನಗೆ ಬರಲ್ಲ, ಮೇಡ್ ಫಾರ್ ಕಿಡ್ಸ್ ಆಗ್ತಾ ಐತಿ. ಆ ಒಂದು ಬೇಜಾರಿಗೆ ಆ ಕಡೆ ಹಾಕಿಲ್ಲ. ಈ ಚಾನಲ್ ಒಳಗೆ ಅದನ್ನು ಹಾಕ್ತಾ ಇದೀನಿ ನಾನು. ಆ ಚಾನಲ್ ಖಾಲಿ ಉಳಿದೈತಿ ಸದ್ಯದ ಮಟ್ಟಿಗೆ. ಅದಕ್ಕೆ ಅದರೊಳಗೆ ಡೈಲಿ ಹಾಡು ಹೇಳೋ ಹಡಿಬಿಟ್ಟಿ ಸೊಸೆ ಹಾಕ್ತೀನಿ, ನೋಡ್ತೀರಾ ಇಷ್ಟಪಟ್ಟು. ಡೈಲಿ ಕಾಮಿಡಿ ಕತೆ ಅದರೊಳಗೆ ಹಾಕಕ್ಕೆ ಶುರು ಮಾಡ್ತೀನಿ. ಇನ್ಮೇಲೆ ನೋಡ್ರಿ, ನಾನು 5 ಚಾನಲ್ ಒಳಗೂ ನಾನು ಯಾವ ಕತಿ ಅಕಸ್ಮಾತ್ ಒಂದೊಂದ್ಸಲ ಏನಾರ ಈ ಚಾನಲ್ ಕತಿ ಆ ಚಾನಲ್ಗೆ, ಆ ಚಾನಲ್ ಕತಿ ಈ ಚಾನಲ್ಗೆ ಬಂದರೆ ಅಡ್ಜಸ್ಟ್ ಮಾಡ್ಕೊಡ್ರಿ. ಏನಾರ ಪ್ರಾಬ್ಲಮ್ ಆದರೆ ಮಾತ್ರ ನಾನು ಆ ಥರ ಎಕ್ಸ್ಚೇಂಜ್ ಮಾಡ್ತೀನಿ, ಇಲ್ಲ ಸುಮ್ಮನೆ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ನನಗೆ ನಿಮ್ಮ ಮೇಲೆ ಎಲ್ಲರ ಮೇಲೂ ಅಷ್ಟು ನಂಬಿಕೆ ಐತಿ. ಯಾಕಂದ್ರೆ ನನ್ನ ಯಾವ ಕತ್ತಿನೂ ಯಾವ ಚಾನಲಲ್ಲಿ ಹಾಕಿದ್ರು ನೀವು ನೋಡ್ತೀರಿ ಅನ್ನೋದು ನನಗೆ ಅಷ್ಟು ಭರವಸೆ ಐತಿ. ಯಾಕಂದ್ರೆ 5 ಚಾನಲ್ ನಂದು, 5 ಚಾನಲ್ನಾಗೂ ನಾನು ಕತ್ತಿ ಎಕ್ಸ್ಚೇಂಜ್ ಆಗ್ಬೋದು. ಅಲ್ಲಿ ಚಾನಲ್ ಆ ಕತ್ತಿ ಈ ಕಡೆ, ಈ ಕಡೆ ಆ ಕಡೆ ಆಗ್ಬೋದು. ಸ್ಟೋರಿ ಮಾತ್ರ ಅವೇ ಇರ್ತಾವೆ. ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ನೋಡ್ರಿ. ಏನಾರು ಹೆಚ್ಚು ಕಮ್ಮಿ ಆದಾಗ ಅಷ್ಟೇ ಚೇಂಜ್ ಮಾಡ್ತೀನಿ, ಇಲ್ಲ ಮಾಡೋಕ್ಕೆ ಹೋಗಲ್ಲ. ಈಗ ಹಾಡು ಹೇಳೋ ಹಡಿಬಿಟ್ಟಿನ ಶಾಂತಕ್ಕ ಉತ್ತರ ಕರ್ನಾಟಕ ಕನ್ನಡ ಕಾಮಿಡಿ ಕಾರ್ಟೂನ್ ಚಾನಲ್ನಾಗ ನಾನು ಹಾಕ್ತೇನೆ. ಸಾಕು ಹೇಳಿದ್ದೆ. ಹೌದು, ಮದ್ವಿದು ಈಗ ಜವಳಿ ಎಲ್ಲ ಏನು ಹುಯಿ ಅಂತ ಬೇಡ ಅನ್ನಕತ್ತಾರ ಅವ್ರು. ಏನು ಮಾಡೋದು? ಬೇಡ ಅಂದರೆ ಬೇಡ ಬಿಡ್ರಿ. ಯಾಕಂದ್ರೆ ಸುಮ್ಮನೆ ಹೈ ಹುಯಿ ಅಂತ ಮಾಡಂಗಿಲ್ಲ ಅಂತ ಅವರು ಅಂತ ಇದಾರೆ. ಬೇರೆ ಇಲ್ಲೇ ಸಂಕ್ಷಿಪ್ತ ಗುಡಿ ಒಳಗೆ ತಾಳಿ ಕಟ್ಟೋಣ ಅಂತ ಇದಾರೆ. ಹಂಗಂದ್ಮೇಲೆ ಹಂಗೆ ಮಾಡೋಣ ಅಂತ. ಅದಕ್ಕೆ ಏನಾಗೋದೈತಿ? ಅವ್ರ ಕಡೆ ಏನಾರ ಸಮಸ್ಯೆ ಇದ್ದಾತ ಏನೋ ಯಾರಿಗೆ ಗೊತ್ತು. ಅದಕ್ಕೆ ಜೋರ್ ಮದಿ ಬೇಡ ಅಂತ ಇದಾರೆ. ಆದ್ರೆ ನಮ್ಮ ಕಡೆ ಏನು ಸಮಸ್ಯೆ ಇಲ್ಲಲ್ಲ. ನಾವು ಯಾಕೆ ಅವ್ರ ಮಾತಿಗೆ ಒಪ್ಪಿಗೆ ಕೊಡ್ಬೇಕು? ಬೇಡ, ನಾವು ಜೋರಾಗಿ ಮದಿ ಮಾಡೋಣ ಅಂತ ಹೇಳೋಣ. ಹೌದಿಲ್ಲ? ಜೋರ್ದಾರಾಗಿ 4 ಮಂದಿ ಕರೆದು ಧೂಮ್ ಧಾಮ್ ಅಂತ ಮದಿ ಮಾಡೋಣ ಅಂತೇನೆ ನಾನು. ಹೆಂಗಂತೀರಿ ಅತ್ತಿಯಾರ? ಬೇಡ, ಹುಡುಗ ಹುಡುಗಿ ಹೆಂಗೆ ಮದುವೆ ಆಕಾರ ಅನ್ನೋದಕ್ಕಿಂತ ಮದುವೆ ಆದ್ಮೇಲೆ ಎಷ್ಟು ಸುಖವಾಗಿರ್ತಾರೆ, ಜೀವನ ಮಾಡ್ಕೊಂಡು ಹೋಗಾರ ಅನ್ನೋದು ಅಷ್ಟೇ ಮುಖ್ಯ ಆಗಿರೋದು. ಈಗ 4 ಮಂದಿ ಬಂದವರು 1000 ಸರ ಮಾತಾಡ್ತಾರೆ ಮದುವೆಯಾಗ. ಅದಕ್ಕೆ ಬೇಡ, ಮದುವೆ ಆಗ್ತಾ ಐತೆ ಅನ್ನೋದೇ ಎಲ್ಲ ವಾಟ್ಸಪ್ ಗ್ರೂಪ್ನೇ ಹಾಕಿದ್ರಿ. ಈಗಂತೂ ಬಿಡ್ರಿ, ಎಲ್ಲರಿಗೂ ಸುದ್ದಿ ಗೊತ್ತಾಕತಿ. ಸಾಕಷ್ಟೇ. ಸಂಕ್ಷಿಪ್ತ ಏನು ಅವ್ರು ಭಾಳ ಒಂದು ಮಂದಿ ಕರೀಲಾರ್ದಂಗೆ ಸ್ವಲ್ಪ ಮಂದಿ ಕರೆದು ಮಾಡ್ಕೋಬೇಕನ್ನಕತ್ತಾರ. ಅಷ್ಟೇ ಮಂದಿ ಕರೆದು ಮಾಡ್ಕೊಲಿ. ಮನಸ್ಸಿಗೆ ಹಿತ ಆಗಬೇಕು. ಇಂಥವ್ರು ಕರೆದ್ರೆ ನಮಗೆ ಒಳ್ಳೇದು, ಅವ್ರು ಏನು ಕೆಟ್ಟದ್ದು ಮಾತಾಡಲ್ಲ ಅನ್ನೋ ಅಂಥವ್ರನ್ನ ಕರೆದು ಮದುವೆ ಮಾಡ್ಕೊಳ್ಳೋದು ಒಳ್ಳೇದಪ್ಪ. ಅವ್ರಿಗೆ ಯಾರು ಬೇಕಾ ಅವ್ರೊಂದು 10 ಮಂದಿ ಕರೀಲಿ, ನಮಗೆ ಯಾರು ಬೇಕಾ ನಾವು ಒಂದು 10-15 ಮಂದಿ ಕರಿಯೋಣ. ನೀನು ನಮ್ಮ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ, ಇವರು ಪಾರ್ವತಿ ಫ್ಯಾಮಿಲಿ, ಮತ್ತಾರು ಒಂದು ಸ್ವಲ್ಪ ಯಾರ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮಂದಿ ಕರ್ಕೋವಲ್ರಕ್ಕ. ಸಾಕಿಷ್ಟೇ. ಸಣ್ಣ ಪ್ರಮಾಣದಾಗ ಮಾಡಿ ಮುಗಿಸೋಣತ್ತಿ. ಹೇಳೋದು ಕೇಳ್ರಿ. ಬಿಟ್ಟೇನು ನೋಡು, ಇವರು ಮೀನಾಕ್ಷಿ ಅವ್ರ ಅತ್ತಿ ಮಾವ. ಹೌದಿಲ್ಲ? ಅದಕ್ಕೆ ಸಾಕತ್ತಿ. ಬೇಡ, ಯಾಕೆ ಬಂದವರು ಒಂಥರ ಮಾತಾಡೋಕೆ ಶುರು ಮಾಡ್ತಾರೆ ಕೆಲವರು. ಹಂಗಂತ ಜೋರ್ ಮದಿ ಮಾಡ್ಕೋಬಾರ್ದು ಅಂತ ನಾ ಹೇಳಕತ್ತಿಲ್ಲ, ಮಾಡ್ಕೋಬೋದು. ಆದ್ರೆ ಆ ಹುಡುಗನ ಮನೆಯವ್ರು ಬೇಡ ಅನ್ನಕತ್ತಾರ ಅಂದಮೇಲೆ ಬಿಟ್ಬಿಡ್ರಿ, ಹೋಗ್ಲಿ. ಮದಿ ಸಂಕ್ಷಿಪ್ತನ ಆಗೋಲ್ತಕ್ಕ, ಏನಾಗೋದೈತಿ? ಹೌದಿಲ್ಲ? ಹಂಗಾಗ್ಲಿ ಬಿಡು, ಮತ್ತೇನು ಮಾಡೋದು. ಒಂದು ಅವಾಗೂ ಮದಿ ಮಾಡ್ಬೇಕಂದ್ರು ನನ್ನ ಮಗಳದ್ದು ಹಂಗಾತು. ಈಗ ಮದಿ ಮಾಡೋಣ ಜೋರಾಗಿ ಚಲೋ ತೆಂಗ ಅಂತಂದ್ರೆ ಈಗ ಈ ಹುಡುಗ ಬೇಡ ಅನ್ನಕತ್ತೈತಿ. ಒಟ್ಟು ನಮ್ಮ ಹಣೆ ಬಾರದಾಗ ಒಂದು ಚಂದಾಗಿ ಒಂದು ಏನಾರ ಮಾಡ್ಬೇಕಂದಿದ್ದು ಆಗೋದೇ ಇಲ್ಲ. ಅದು ಏನಂತ ಹಣೆ ಬಾರನ ಏನಾಗ್ತದ ಯಾರಿಗೆ ಗೊತ್ತು. ಕೊಡೋದಕ್ಕತ್ತೆ ಅಂತೇಳಿ ಏನಾರ ಉಳ್ಸಕ್ಕೆ ನೋಡ್ತಾರ ಏನೋ. ಸುಮ್ಮನಂಗೆ ಬಾಯಿ ಮುಚ್ಕೊಂಡಿರ್ಬೇಕಲ್ಲ. ಯಾರು ಏನು ಕೊಡೋದಕ್ಕತ್ತೆ ಅಂತ ಉಳ್ಸಕ್ಕೆ ನೋಡ್ತಾರ? ಯಾರು? ಮದುವೆ ಜೋರು ಬೇಡ ಅನ್ನೋರು ಕೊಡೋದಕ್ಕತಿ ಖರ್ಚು ಮಾಡೋದಕ್ಕತಿ ಅಂತ ಉಳ್ಸಕ್ಕೆ ನೋಡ್ತಾರ ಏನು, ಯಾರಿಗೆ ಗೊತ್ತಪ್ಪ. ಹೌದಿಲ್ಲ? ಅತ್ತಿಯಾರ ಹಂಗ್ಯಾಕೆ ಮಾತಾಡ್ತೀರಿ? ಯಾರು ಏನು ಕೊಡೋದಕ್ಕತ್ತೆ ಅಂತ ಉಳ್ಸಕತ್ತಾರ? ದೇವ್ರೆ, ನೀವು ಮಾತಾಡೋದಂತರು ಅಲ್ಲ, ಅರೆದರಿಗೆ ಹೇಳ್ದಂಗೆ ಹೇಳ್ತೀರಪ್ಪ. ಅತ್ತಾಗ ಯಾರು ಏನು ಉಳ್ಸಕ್ಕೆ ನೋಡಿದ್ರು? ಸುಮ್ಮನೆ ಒಂದು ಏನಾರ ಅನ್ನೋದು ಅಷ್ಟು ಚಲೋ ಅಲ್ರಿ ಅತ್ತಿಯಾರ. ಏನೋ ನೋಡ್ರಿ. ಯವ್ವ ಸುಮ್ಮನಿರ್ಬೇ. ಹುಡುಗ ಬೇಡ ಅಂತ ಅದನ್ನ, ಅದಕ್ಕೆ ಅಕ್ಕಿನೂ ಬೇಡ ಅಂದ್ಲ ಅಷ್ಟೇ. ಅದು ಹೋಗ್ಲಿ, ಏನಾರ ಬಂಗಾರ ಬೆಳ್ಳಿ ತಂಗಿಗೆ ಮಾಡಿಸ್ಬೇಕನ್ನೋ ಯೋಚನೆ ಆಗದಿಯೋ ಏನಿಲ್ಲೋ? ಹಂಗಿಂದ ಹಿಂಗೆ ಬಟ್ಟೆ ಬರೆಗದ ಇಟ್ಟು ಓಡಿಸ್ತೀಯೋ? ಮಾನ್ಯರ ಹುಡುಗನ ಮನೆ ಕಡೆದವ್ರು ಕೊಟ್ರಲ್ಲವ. ಅವ್ರು ಕೊಡ್ತಾರ, ಅವ್ರು ಕಟ್ಬೇಡ, ಅವರು ಕೊಡ್ತಾರ. ಅಲ್ಲ ನೀನು ಹಂಗಂತೇಳಿ ಏನು ಕೊಡುದಿಲ್ಲ? ಏನು ನಿನ್ನ ಹೆಂಡತಿ ಅಂಗಡಿಯಾಗ ಅದಾವಲ್ಲ ಮಾರಿಗಿವು ನಕ್ಲೇಸು ಸದಾ ಬಳಿ, ಅವನ್ನ ಹಾಕಿ ಕಳ್ಸ್ಬೇಕಂತದ್ಯಾನ? ಹಂಗೇನಿಲ್ಬೇ, ಏನು ತರದಾತಂಗಾರ ನೋಡಪ್ಪ, ಹುಡುಗನ ಮನೆಯವರು ಎಟ್ಟಾರ ಬಂಗಾರ ಕೊಡವಲ್ರಕ್ಕ, ಏನಾರ ಕೊಡವಲ್ರಕ್ಕ. ನನ್ನ ಮಗಳಿಗೆ ನಾ ಏನು ಕೊಟ್ಟಿಲ್ಲ. ಅದಕ್ಕೆ ಒಂದು ಚಲೋದೊಂದು ನಕ್ಲೇಸ್ ಆಗ್ಬೇಕು. ಒಂದು ಇದು ಏನದ ಕೊಳ್ಳಾಗ ಒಂದು ತಾಳಿ ಚೈನ್ ಆಗಿಲ್ಲ ಅಂದ್ರೆ ಹೆಂಗಲ್ಲ, ಒಂದೊಂದೂವರೆ ತೊಲಿ ನಕ್ಲೇಸು, 1-2 ತೊಲಿನೇ ಬೇಕು. ಒಂದು 5-6 ತೊಲಿ ತಾಳಿ ಚೈನ್. ಮತ್ತೆ ಐತಿಯಾರ ಮತ್ತೆ ಬಳಿ ತೋಡೆ ಬೇಕಾದ್ರೆ ಅವೆಲ್ಲ ಎಲ್ಲಿ ಕೊಡ್ಸಕತ್ತಿ? ಅದಕ್ಕೆ ನಕ್ಲೇಸು ತಾಳಿ ಚೈನ್ ಅಷ್ಟೇ ಸಾಕು. ಅವ್ರು ಮತ್ತೆ ಏನು ಹಾಕೋತಾರ ಹಾಕೋವಲ್ರಕ್ಕ. ಏನ್ಲಾ? ಈಗ ಒಂದು 6 ತೊಲಿ ತಾಳಿ ಚೈನ್ ನಕ್ಲೇಸು ಅಂದರೆ ಬೇಕೊಂದು ಹಂಗೆ
ಒಂದು 6 7 ಲಕ್ಷ ರೂಪಾಯಿನೇ ಬೇಕವ. 8 ಲಕ್ಷ ಬೇಕಲ್ಲ ಮತ್ತೆ 8 ಬೇಕು 10 ಬೇಕೇ. ನೋಡಿ ಏನ್ ಮಾಡ್ತೀರಿ ಏನ್ ಮತ್ತೆ ಬೇರೆ ಬಂಗಾರ ಮನೆಗೆ ಯಾವ ಇಲ್ಲಪ್ಪ. ಸರ ಬಳಿ ಇಂಥವು ಏನಾರು ಇದ್ರೆ ಬಿಡಪ್ಪ ಮನಿ ಮಗಳಿಗೆ ಕೊಟ್ಟು ಕಳ್ಸೇನೆ ಅನ್ನಕ. ಬೇರೆ ಯಾವ ಇಲ್ಲ. ನೋಡಿ ಯಾವ ಅದಾವ ನಮ್ಮ ಮನ್ಯಾಗ. ಬೇರೆ ಯಾವದಾವ ಮನ್ಯಾಗ? ಯವ್ವ ಯಾವ ಇರ್ಲಿ ಬಿಡ್ಲಿ ಸುಮ್ಮನೆ ಇರ್ತೀನಿ ಇಲ್ಲ. ನೀ ಹೇಳೋದೇನು ಅಷ್ಟು ಗೊತ್ತಾಗಲ್ಲ ಅಂದೆ. ನನಗೆ ಗೊತ್ತಾಗ್ತೈತಿ ಮೀನಾಕ್ಷಿ, ನನಗೆ ಗೊತ್ತಾಗ್ತೈತಿ ಅನ್ನೋದು ನಿಮ್ಮ ಅವ್ವಾರಿಗೆ ಗೊತ್ತಾಗ್ವಲ್ತ ಪಾಪ. ಯಾಕ ಹಡ್ಬಿಟ್ಟಿ ಅವ್ರವ್ ನಿನಗೇನಾಗ್ಬೇಕು? ಅಯ್ಯೋ ದೇವ್ರೆ, ನಾನು ಏನು ಅಂದಿಲ್ಲತ್ತಿ, ನಿಮಗಂತೂ ಏನು ಅಂದೇ ಇಲ್ಲ ರೀ. ಹೌದು ತಂಗಿ ಮತ್ತೆ ಅಷ್ಟು ಹೇಳ್ತಾ ಇದಾರ, ಕೊಡ್ಬೇಕಪ್ಪ ನೀವು. ಕೊಡ್ರಿ ಪಾಪ, ಹಂಗೆ ಮಾಡಬೇಡ್ರಿ, ಇಲ್ಲ ಅಂತ ಹೇಳ್ಬೇಡ್ರಿ. ಏನು ಕೊಡಿಸ್ರಿ. ಅಲ್ಲ ನೀನು ಹೆಂಗೆ ಎಷ್ಟು ಮಟ್ಟಕ್ಲಾಡದ ನೋಡ್ಲ. ಹಾಂ ಅಲ್ಲ ತನ್ನ ಕಡೆನ ಅಷ್ಟು ಬಂಗಾರ ಅದಾವು, ಗಂಡ ಎಲ್ಲಿದ ರೊಕ್ಕ ಹಾಕಿ ತರ್ಬೇಕು. ಬೇಡ ಒಟ್ಟು ನಾವು ಒಂದೀಟು ಕೊಟ್ರೆ ಆತು ನಮ್ಮೂ ಇದ್ದಿದ್ದು ಅಂತೇಳಿ ಭಯ ಬರಲಿಲ್ಲ ನೋಡ್ಲ. ಯಾಕೆ ಏನು ಎತ್ತು ಎಲ್ಲಿ ತರ್ಬೇಕು ಅನ್ನೋ ಅರ್ಥಕ್ಕೆ ಮಾತಾಡ್ಬಿಟ್ಲ. ಯವ್ವ ನೀ ಹೇಳಿದ್ದಕ್ಕೀಗೇನು ಅಷ್ಟು ಅರ್ಥ ಆಗಿರಂಗಿಲ್ಲನ, ಎಲ್ಲ ಅರ್ಥ ಆಗಿರ್ತತಿ. ಆದರೂ ಯಾಕೆ ಕೊಡ್ಬೇಕು ಅಂತ ಅವರಪ್ಪ ಅವ್ರವ್ ಕೊಟ್ಟಿದ್ದವ, ಆಕಿಗೂ ಕೊಡಕ್ಕೆ ಮನ್ಸರ ಹೆಂಗೆ ಬರ್ತೈತಿ ಹೇಳು. ಹಾಗಾಗಿ ತಲೆ ಕೆಡ್ಸ್ಕೊಳಂಗೆ ಸುಮ್ಮನೆ ಇರ್ತಾಳೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಾ ಅಂದಿದ್ದು ಒಂದೇ ಸೊನ್ನಿ ಬಂದ ಬಿಟ್ಟಾಳ ಅಂತ ಏನಾರ ಅನ್ಕೊಳಕತ್ತೀರ ಮತ್ತೆ? ಅಕ್ಕ ನೀ ನಾ ಕರೆದ ಮೇಲೂ ಬರ್ಲಿಲ್ಲ ಅಂತ ನಂಗೆ ಬೇಜಾರಾಕಿತ್ತು. ಬರ್ಲಿಲ್ಲ ಅಂದಿದ್ರ ಏನ ನಂಗೆ ಖುಷಿ ಆಯ್ತು ಈಗ ನೀ ಬಂದಿದ್ದು. ಮತ್ತು ನಮ್ಮ ಅಕ್ಕ ಬಂದ್ಲಲ್ಲ ಅಂತೇಳಿ. ಅಲ್ಲ ನಮ್ಮ ಮನೆಗೆ ಏನು ಇರಾಕ್ ಜಾಗ ಇಲ್ಲವೋ, ಏನು ಉಣ್ಣಾಕ್ ಕೂಳಿಲ್ಲವೋ, ನೀ ಬಂದ್ರೆ ಏನು ನಮ್ಗೆ ಏನಾರ ತ್ರಾಸ ಕೊಡ್ತೀವೋ ಏನು ನಮ್ಗೆ? ನಾವು ಯಾಕಕ್ಕ ಹಂಗೆ ಅನ್ಕೊಳೋಣ? ನನಗೆ ಕೇಳಿದ್ರೇನ್ರಿ ಮತ್ತೆ ನಿಮ್ಮ ತಮ್ಮ ಕೇಳಿದ್ರೆ ಅದಕ್ಕೆಮ್ಮ ಇಬ್ರಿಗೂ ಕೇಳಿದ್ನೇವ. ಇಬ್ರು ಸೇರಿ ಹೇಳಾಕತ್ತೆ ನೋಡ್ರಿ. ನಮ್ಗಂತೂ ಖುಷಿಯಪ್ಪ ನೀವು ಬಂದಿದ್ದಕ್ಕೆ. ಇರಿ ಒಂದು ತಿಂಗಳ ಪತ್ತಿಲ್ಲೇ ಇರ್ರಿ. ಏನೈತೆ ಅಲ್ಲರ ಕೆಲಸ? ಹ್ಞೂ ಈ ಸಲ ನಾನು ಒಂದು 4 ದಿನ ಇದ್ದೆ ಹೋಗೋಣ ಅಂತೇಳಿ ಬಂದಿದ್ದೆ. ಅದು ಒಂಚೂರು ಆ ಕೆಲಸ ಐತಿ ಈ ಕೆಲಸ ಐತಿ ಅನ್ನಕತ್ತಿದ್ದ. ಏನು ಬೇಕಾದ ಕೆಲಸ ಇರುವಲ್ ತಕ್ಕ ಯಪ್ಪ. ನನ್ನಂತರೂ ಈಗ ನೀ ಹಿಡ್ಕೊಂಡು ನಿಂದ್ರೆ ಬೇಡ, ಇನ್ಮ್ಯಾಗ ನೀನು ಒಬ್ಬನ ಮಾಡೋಕ್ಕೆಲ್ಲ ಕಲಿಬೇಕು. ಪಾಲ್ಗಡಿ ಅಂತೂ ಆಗೈತೆ. ಆಸ್ತಿ ಅವ್ರಿಗೆ ಕೊಟ್ಟತಿ, ನಮ್ಮ ಆಸ್ತಿ ನಮಗೆ ಬಂದೈತಿ. ಮತ್ತು ಅದ್ರದ್ದೆಲ್ಲ ಏನೈತಿ ಮೇಂಟೇನು ನಾವು ಮಾಡ್ಕೋಬೇಕಲ್ಲ. ಅವ್ರು ಮಾಡ್ಕೊಳಕತ್ತಾರೆ ಈಗ. ಪಾಲ್ಗಡಿ ಆದ್ಮ್ಯಾಗಾರ ನಮ್ದು ನಾವು ಮಾಡ್ಕೋಬೇಕಾ? ನಿನಗೆ ಬಿಟ್ಟಿದ್ದಪ್ಪ ಮನಿ ಮಗ ನೋಡಿ ಹಂಗೆ ಎಟ್ರ ಮಟ್ಟಿಗೆ ಮಾಡ್ಕೊಂಡು ಹೋಗಿ ಅಂತೇಳಿ ಬಂದೆ. ಹೌದೌದೌದು, ಅದು ಕರೆ ಅನ್ರಿ. ಅವ್ರ ಜವಾಬ್ದಾರಿ ಮತ್ತು ಅವ್ರಿಗೆ ಗೊತ್ತಾಗದೆ ಯಾವಾಗ. ಹ್ಞೂನಾ ಈಗ ನೋಡು ನಮ್ಮ ತಮ್ಮ ಆಫೀಸ್ ಕೆಲಸ ಎಲ್ಲ ಸೊಸಿಗೆ ಮಗ್ಗ ವಹಿಸ್ಕೊಂತಾನ ಆರಾಮಾಗಿ. ಹೌದಿಲ್ಲ? ಮುಂದೆ ಏನೋ ತೊಂದರೆ ಅಂದ್ರೆ ಅವ್ರ ಮಾಡ್ಕೋತಾರ. ಅದೇ ಇವನೇ ಎಲ್ಲ ಮಾಡ್ತಿದ್ದಿದ್ರೆ ಅವ್ರಿಗೆ ಏನು ಗೊತ್ತೇ ಹಾಕಿದ್ದಿಲ್ಲ ಅದು. ಅದಕ್ಕೆ ಮಕ್ಕಳಿಗೆ ಸ್ವಲ್ಪ ಒಂದು ವಯಸ್ಸಿಗೆ ಬಂದ್ಮೇಲೆ ಜವಾಬ್ದಾರಿ ತೊಗೊಳಕ್ಕೆ ನಾವು ಬಿಡ್ಬೇಕಾಕತಿ. ಆಯ್ತು ಬಿಡಕ್ಕ, ಒಳ್ಳೇದಾತ. ಒಂದು 4 ದಿನ ಇರು ಆರಾಮಾಗಿ. ಏನು ನಂಗೆ ಬರಲಿ, ಆಫೀಸಿಗೆ ಲೇಟ್ ಆತಕ್ಕ, ಹೋಗ್ಬಿಡ್ತೀನಿ. ಇವತ್ತು ಮನೆಯಾಗಿರಲ್ಲ ಆರಾಮಾಗಿ. ಏನಂತಕ್ಕಿಲ್ಲ ಓಡ್ತೀರ ಏನಪ್ಪ? ಅದೆಂತ ಕೆಲಸ ಇಟ್ಟಿರ್ತೀರ ಏನಾತಾಗ? ಇರು ಮನ್ಯಾಗ ಆರಾಮಾಗಿ ಹೋಗುವಂತೆ. ಬರೀ 2 ತಿಂಗಳು ಆಗಿಂದ ಬಂದೇನಿ. ಈಗ ತೀರ ಒಂದರ ತಾಸು ಕುಂತ ಮಾತಾಡಲ್ಲ ಅಂದ್ರೆ ಹೆಂಗದು? ಹಂಗೇನಿಲ್ಲಕ್ಕ, ಅಲ್ಲಿ ಆಫೀಸ್ನಾಗೂ ಕೆಲಸ ಸುಮಾರು ಅದಾವ ಅದಕ್ಕೆ. ಅಂದಂಗೆ ದವಾಖಾನಿದು ಏನಾತ ಪಾರ್ವತಿದ? ತೋರಿಸ್ತಾ ಐತಮ್ಮ, ದವಾಖಾನಿಗೆ ತೋರಿಸ್ತಾ ಐತಿ. ನಾ ಏನಾರ ಮಾತಾಡಿದ್ರೆ ಮತ್ತೆ ಇವ್ನು ಸಿಟ್ಟು ಬರ್ತೈತಿ. ಹೋಲ್ಬಿಡವ, ಮಾತಾಡೋದೇ ಇಲ್ಲ ನನ್ನ ಹತ್ತಾಗ. ಸಿಟ್ಟು ಬರಂತವ್ ಮಾತಾಡಿದ್ರ ಅಕ್ಕ ಸಿಟ್ಟು ಬರ್ತೈತಿ. ಆದ್ರೆ ನೀ ಏನ್ ಮಾತಾಡ್ತಾ ಇದ್ದಿ ಹೇಳು? ಏನಿಲ್ಲಲ್ಲ, ಅದು ಏನೇನು ಅಂತಾರಪ್ಪ ಈಗೆಂತ ಬಿಡಿ ಅಂತಬೇಕಂತ ಟ್ರೀಟ್ಮೆಂಟ್ ಬಂದಾವು. ಆದ್ರೂ ನೋಡು ಅಕ್ಕವ ಇಲ್ಲ ಅನ್ನೋದು ಕರೆಕ್ಟಾಗಿ ತಿಳ್ಕೊಂಬಿಡ. ಮುಕ್ಕಳರೆ ಆಸ್ತಿ ಐತಿ ಮತ್ತು ವಾರಸ್ತಾರ ಇಲ್ದಂಗೆ ಮಾಡ್ಕೋಬೇಡ. ವಯಸ್ಸು ಹಿಂಗೆ ಇರೋದಿಲ್ಲ. ಗಂಡ್ಮಕ್ಳಿಗೆ 30 ದಾಟಿದ್ರೆ ಮಕ್ಕಳಾದ ಬಜ್ಜಿ ಅಂತಾರಪ್ಪ. ಏನು ಅದೆಲ್ಲ ವಿಚಾರ ಗೊತ್ತಿಲ್ಲ ನಂಗೂ ಪೂರ. ನೋಡು ಬಡ ಅರವಿಂದ ವಯಸ್ಸು ಹಾಕಿತ್ತ ಮುಂಚೆ ಬಡ ಒಂದು ಬೇರೆ ಏನಾರ ವ್ಯವಸ್ಥೆ ಮಾಡೋಕ್ಕಾದ್ರೂ ಮಾಡೋಣಂತೆ. ನಂಗೇನು ಬೇಜಾರಿಲ್ಲ. ಹುಡುಕಂದ್ರೆ ಹುಡುಕ್ತೇನೆ. ಅದಕ್ಕೆಮ್ಮ ಇಷ್ಟು ಗಡ ಅಂತ ನಿರ್ಧಾರಕ್ಕೆ ಬಂದ್ರೆ ಹೆಂಗೆ? ಅಲ್ಲ ಇಷ್ಟು ಗಡ ಅಂತಾನೆ ಅಲ್ಲ, ನಾನು ನೀವು ಇವರು 3 ಮಂದಿ ಒಪ್ಪಿ ನಾವು ಬೇರೆ ಹುಡುಗಿ ಹುಡುಕಿ ಬಂದ್ರು ಅರವಿಂದ್ ಮಾತ್ರ ಮಾಡ್ಕೊಳ್ಳಲ್ಲ. ಅವ ಮೊದಲೇ ಹೇಳ್ಬಿಟ್ಟಾನ, ನನ್ನ ಜೀವನ ಅಕ್ಕಿ ಕೋಟೆ, ಅಕ್ಕಿ ಇಲ್ಲಂದ್ರೆ ನಾ ಇರೋದಿಲ್ಲ, ನಾ ಯಾವತ್ತೂ ಬೇರೆ ಹುಡುಗಿನ ಯೋಚನೆಯೂ ಮಾಡಲ್ಲ ಅಂತೇಳಿ. ಪಾಪ ಈ ಹುಡುಗಿಗೆ ಇಂಥದ್ದು ಒಂದು ಆಗ್ಬಿಡ್ತಲ್ಲ ಅಂದಂಗೆ. ಅನು ಕಡೆ ಹೋಗಿದ್ದಾನೆ ಆರಾಮದಾಳನ? ಅನು ಫೋನ್ ಮಾಡಿದ್ಲ, ಬಂದಿಲ್ಲ. ನಾನು ಹೋಗಿಲ್ಲ, ಕಡೆ ಹೋಗ್ಬೇಕಾಗೈತೆ ಒಟ್ಟು. ಮೊನ್ನೆ ಮನಿ ಓಪನಿಂಗ್ ಆತಲ್ಲ, ಅವಾಗಿಂದ ಹೋಗಿಲ್ಲ. ಮನಿ ಓಪನಿಂಗಿಗೆ ಕರೆದಿತ್ತಲ್ಲ ಆಂಟಿ, ಅತ್ತಿಗೆ ಮರ ಬರಲೇ ಇಲ್ಲ ನೀವು? ಅಯ್ಯೋ ಅವಾಗ ಏನು ಕೆಲಸ ಅಂತಿ, ಮಳೆ ಒಂದು 10 ಹೊಡೆದಿತ್ತು 2 ದಿನ ಅವತ್ತು. ಏನಪ್ಪ ಊರಾಗ ಭಾಳ ಕೆಲಸ ಇತ್ತು ಬಿಡ, ಹಂಗಾಗಿ ಬರಲೇ ಇಲ್ಲ. ಅದ್ರಾಗ ಹತ್ತಿ ಬಿಡಿಸೋರು ಬೇರೆ ಬಂದಿದ್ರು, ಅದು ಕೆಲಸ ಸುಮಾರಾಗಿತ್ತು. ಹೌದನಾ? ಮನಿ ನೋಡ್ಕೊಂಬರ್ರಿ ಅತ್ತಿಗೆ ಮರ ಇವತ್ತು ಹೋಗಿ. ಅಕ್ಕ ಹೆಂಗಿದ್ರು ಆಫೀಸ್ಗೆ ಹೋಗ್ಬೇಡ ಅನ್ನಕತ್ತಿ, ಬಾ ಅಂದ್ರೆ ಮನಿ ತೋರಿಸ್ಕೊಂಬರ್ತೀನಿ. ನಡಿ ಹೋಗ್ಬರ ನಂಗಾರ. ನೀನು ಬರ ಪಾರ್ವತಿ? ಅಯ್ಯೋ ಇಲ್ಲ ಅತ್ತಿಗೆ, ನಾ ಬರಂಗಿಲ್ಲ. ಮನೆಗೆ ಕೆಲಸದಕ್ಕೇನೆ ಯಾರು ಸಿಗೋವಲ್ರ. ಮನ್ಯಾಗ ನೋಡಿದ್ರೆ ಮುಕ್ಕಳರೆ ಕೆಲಸ ಅದಾವ. ಕೆಲಸನಕ್ಕೇನ ಬಾಂಡೆ ಪಾಪ ಪಾರ್ವತಿ ಬಂದು ಸಂಜೆಗೆ ತಿಕ್ತಾಳ, ಅದೇನು ಅಷ್ಟಲ್ಲ. ಕಸ ಹೊಡೆದು ಕಲ್ಲು ಒರೆಸೋದು, ಒಟ್ಟು ಅಡಿಗೆ ಮಾಡೋದು ಇದೇ ವಜ್ಜೆ ಆಗ್ಬಿಟ್ಟತಿ. ಅಡಿಗೆನೂ ಸಣ್ಣ ಪುಟ್ಟ ಮಾಡಿ ಹೋಗ್ತಾಳ. ಆಮೇಲೆ ಇದು ಏನದು
ವಾಷಿಂಗ್ ಮಿಷಿನ್ಗೆ ಅರ್ಬಿ ಹಾಕಿರ್ತೇವೆ ಅವು ನೋಡಿದ್ರೆ ಅರ್ಬಿ ಒಣಾಕೋದು ಮಾಡಿ ಮ್ಯಾಗ ಐತಿ. ನಂಗಾರ ಇತ್ತಿತ್ತಾಗ ಮೊದಲೇ ನಂಗೆ ಎಲ್ಲ ಟೆರೇಸ್ ಮ್ಯಾಗ ಹತ್ತಾಕ ಬರಲ್ಲ, ಇಳ್ಯಾಕು ಬರಲ್ಲ. ಈಗ ಅವ್ನು ಸಂಜೆಗೆ ಬಂದು ಆಕಿನೇ ತೆಗೆದು ಒಣಾಕ್ಬೇಕು. ಮೊಣಕಾಲು ನೋವು, ಹಾಗಾಗಿ ನನ್ನ ಮ್ಯಾಗ ಇದ್ದಿದ್ದು ಪಾಣಿ ತೆಗೆದು ತಳಗಿನ ಬೆಡ್ರೂಮಿಗೆ ಶಿಫ್ಟ್ ಮಾಡಿಸ್ಕೊಂಡೇವಿ. ಹೌದನ? ಅದು ಕರೆಯನ್ನು ಬರ್ತೀನಿ ಸಣ್ಣರಾಕಿರ್ತೀರನ ವಯಸ್ಸು ಕಳೀತಿರ್ತೈತಿ. ಮತ್ತು ಹೌದು ಅದು ಕರೆಯನ್ನು ಮತ್ತು ಹತ್ತಕ ಇಳ್ಯಾಕ ತ್ರಾಸ ಆಕ್ಕತಿ. ಆಯ್ತು ಬಿಡು, ಆಕಿನ ಬಂದು ಮಾಡುವಳಕ್ಕೆ ಏನೈತಿ. ಮನೆ ಕೆಲಸದವ್ರು ಸಿಗೋಲ್ರಂದ್ರೆ ಸಿಟಿ ಆಗಿತ್ಕೊಂಡು ಅದು ಹೆಂಗಲೇ ನಿಮ್ದು ಮನೆ ಕೆಲಸದವ್ರು ನೀವು 1000 ಇನ್ನೊಂದು 200 ಹೆಚ್ಚಿಗೆ ಕೊಡ್ತೀವಿ ಅಂದ್ರೆ ಯಾರು ಬೇಕಾದ್ರೂ ಸಿಗ್ತಾರೆ. ಅಯ್ಯೋ ದೇವ್ರಿ, ಯಾರಿಗಾರ ಹೇಳಿ ಹಚ್ಚಿಸ್ಕೊ ಮೊದಲು. ಅಯ್ಯೋ ಇಲ್ಲ ಅತಿಯಮ್ಮ, ಎಲ್ಲ ಆಕೈತ್ರಿ. ನಾಯಿ ಸಿಟಿಯಾಗ ಏನು ಯಾರು ಬೇಕಾದ್ರೆ ಸಿಗ್ತಾರಂತ ನೀವು ಅಂತೀರಿ. ಹುಡುಗಿ ಸಾಕಾಗತ್ತತಿ. ಹೊಂದಾಣಿಕೆ ಆಗೋರು ಯಾರು ಸಿಗೋಲ್ರಿ, ಗೊತ್ತನ್ರಿ. ಪಗಾರ ಕೊಡ್ತೇನಂದ್ರು ಅಷ್ಟಕ್ಕಷ್ಟೇ. ಅದು ಕರೆ ಅನ್ನ. ಮೊದ್ಲೇನ ಬಿಡವ, ದೊಡ್ಡ ಮಂತ್ಯ ಅನ್ನಿಸ್ತರು, ರೊಕ್ಕಿದ್ದವರು, ಗೌಡ್ಕಿ ಮಂತ್ಯ ಅಂದವರು, ಎಲ್ಲ ಯಾರೋ ಒಬ್ರು ಎಲ್ಲಾರ ಏನಾರ ಕೆಲ್ಸಕ್ಕೆ ಹೋಗೋರು, ಅಂಥವ್ರು ಇಂಥವ್ರ ಮನ್ಯಾಗ ಅಷ್ಟೇ ಕೆಲಸಗಾರ ಇರ್ತಿದ್ರು. ಈಗ ಅಯ್ಯೇ ಸಣ್ಣ ಸಾಧಾರಣ ಒಂದು 20,000 ರೂಪಾಯಿ, ಒಂದು 5-10 ರೂಪಾಯಿ ಪಗಾರ ಥರ ಹೊಂಟಾರ ಅಂದ್ರೆ ಮುಗೀತು ಕೆಲಸದವ್ರನ್ನ ಇಟ್ರೆ. ಅಯ್ಯೋ ಅವಾಗಿನ ಕಾಲನೇ ಬೇರೆ, ಹೀಗೆ ಬೇರೆ. ನಡಿಯಕ್ಕ, ಮನಿ ತೋರಿಸ್ಕೊಂಬರ್ತೇನೆ ನಡಿ. ಕರಿಯೋದು ಒಂದೇ ಸುಮ್ಮನೆ ಬಂದೇ ಬಿಟ್ಟಾಳ ಆಲೆ. ಅವಾಗ ಹಂಗೆ ಮಾಡಿ ಹೋದ್ಲ. ಇರೋ ಮಠ ಇನ್ನೇನು ಮಾಡ್ತಾಳೋ ಗೊತ್ತಿಲ್ಲ. ಪಾರ್ವತಿಗೆ ಏನಾರ ಬೇಜಾರಾಗಂಗೆ ಮಾತಾಡಿದ್ರೆ ನಾ ಬಿಡಬಾರ್ದು. ಪಾಪ ಮೊನ್ನೆ ಸಲ ನಮ್ಮ ಮನ್ಸಿಗೆ ನೋವು ಮಾಡಿದ್ರು ಅವಳಿಗೆ ಏನೂ ಅಂದಿಲ್ಲ. ನಾನು ಈಕಿ ಕೂಟ್ಟು ಸೇರ್ಕೊಂಡು ನನ್ನ ಮಗಕ್ಕೆ ಕೆಟ್ಟಾದೆ. ಇಲ್ಲಪ್ಪ, ಈ ಸಲ ಮಾತು ಈಕಿ ಮಾತು ಕೇಳಬಾರ್ದು. ನನ್ನ ಮಗನ ಕೂಟ್ಟು ನಾ ಚಂದಿರ್ಬೇಕು.